ನಮಸ್ಕಾರ ವೀಕ್ಷಕರ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಣ್ಣಿ ಗ್ರಾಮದಲ್ಲಿ ಸರ್ಕಾರಿ ಬಸ್ ಚಾಲಕ ಮದ್ಯಪಾನ ಮಾಡಿಕೊಂಡು ಬಸ್ ಚಲಾಯಿಸಿದ್ದು ನಿಯಂತ್ರಣ ತಪ್ಪಿದ ಬಸ್ ತಿಂತಣ್ಣಿಯ ಮೌನೇಶ್ವರ ದೇವಸ್ಥಾನದ ಒಳಗೆ ನುಗ್ಗಿರುವ ಘಟನೆ ಸಂಭವಿಸಿದೆ. ಮಾಹಿತಿಯ ಪ್ರಕಾರ ಚಾಲಕ ಅಂಬರೀಶ್ ಕುಡಿತದ ಮತ್ತಿನಲ್ಲಿ ಬಸ್ ಓಡಿಸುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದೆ ದೊಡ್ಡ ಅನಾಹುತವೇ ತಪ್ಪಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಚಾಲಕನನ್ನು ತರಾಟೆಗೆ ತೆಗೆದುಕೊಂಡು ಬಸ್ ಅನ್ನು ಅಲ್ಲಿಂದ ಹೊರಗೆ ನಿಲ್ಲಿಸಿದ್ದಾರೆ. ಚಾಲಕನ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಲಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ರಾಜಸ್ಥಾನದ ಕೋಟಾ ನಗರದಲ್ಲಿ ರೆಸ್ಟೋರೆಂಟ್ಗಳು ಕಾರ್ಯನಿರ್ವಹಿಸುತ್ತಿದ್ದಾಗ 3 ಮಹಡಿಯ ಕಟ್ಟಡ ಅಚಾನಕ್ ಆಗಿ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ ಇದುವರೆಗೂ 5 ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಪಘಾತದ ವೇಳೆ ಕಟ್ಟಡದ ಒಳಗೆ ಹಲವಾರು ಜನ ಇದ್ದರು. 30ಕ್ಕೂ ಹೆಚ್ಚು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ರಕ್ಷಣಾ ತಂಡಗಳು ಈಗಾಗಲೇ 6 ಜನರನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಊಟಕ್ಕಾಗಿ ರೆಸ್ಟೋರೆಂಟ್ಗೆ ಬಂದಿದ್ದ ಸಮಯದಲ್ಲಿ ಕಟ್ಟಡ ಕುಸಿತಗೊಂಡಿದೆ. ಘಟನೆ ನಡೆದ ತಕ್ಷಣವೇ ಪೊಲೀಸರು, ಅಗ್ನಿಶಾಮಕ ದಳ, ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿರುವ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು, ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿ ಆಕಾಶದಲ್ಲಿ ವಿವಿಧ ದೇಶಗಳ ಬಣ್ಣ ಬಣ್ಣದ ಗಾಳಿಪಟಗಳು ಹಾರಾಟವನ್ನು ನೋಡುತ್ತಾ ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಉತ್ಸವದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಖ್ಯಾತ ಹಿನ್ನೆಲೆ ಗಾಯಕ ಸೋನು ನಿಗಮ್ ಹಾಗೂ ಗಾಯಕಿ ಮಹಾನ್ಯಾ ಪಾಟೀಲ್ ಅವರ ರಸಸಂಜೆ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹ ಭಾಗವಹಿಸಿದ್ದು, ಇವರು ಕಾಣದಂತೆಯೇ ಮಾಯವಾದನು ನಮ್ಮ ಶಿವ ಎಂಬ ಹಾಡನ್ನು ಆಡುವ ಮೂಲಕ ಜನರನ್ನು ಇನ್ನಷ್ಟು ಉತ್ಸಾಹಭರಿತರನ್ನಾಗಿಸಿದ್ದಾರೆ. ಒಟ್ಟಾರೆ ಗಾಳಿಪಟ ಹಾರಾಟ, ಸಂಗೀತ ಕಾರ್ಯಕ್ರಮ ಮತ್ತು ಜನಸಂದಣಿಯಿಂದ ಹುಬ್ಬಳ್ಳಿಯ ಉತ್ಸವ ಇನ್ನಷ್ಟು ಅದ್ದೂರಿಯಾಗಿ ಮೂಡಿಬಂದಿದೆ. ಬಿಎಂಟಿಸಿ ಬಸ್ನಲ್ಲಿ ಮರೆತು ಹೋಗಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಬ್ಯಾಗ್ ಮಹಿಳೆಗೆ ಸುರಕ್ಷಿತವಾಗಿ ವಾಪಸ್ ಸಿಕ್ಕಿದೆ. ಈ ಘಟನೆ ಜನವರಿ 31ರಂದು ಬೆಂಗಳೂರಿನಲ್ಲಿ ನಡೆದಿದೆ. ಮಾಹಿತಿಯಂತೆ ಮಹಿಳೆ ಕೆಆರ್ಪುರಂ ಮಾರ್ಕೆಟ್ನಿಂದ ಕನಕಪುರಕ್ಕೆ ತೆರಳಲು ಬಸ್ ಹತ್ತಿದ್ದು ಬಸವನಗುಡಿಗೆ ಟಿಕೆಟ್ ಪಡೆದಿದ್ರು. ಮಧ್ಯಾಹ್ನ 12:30 ವೇಳೆಗೆ ಶನಿವಾರದ ಹಿನ್ನೆಲೆ ಬಸ್ನಲ್ಲಿ ಹೆಚ್ಚು ಜನರು, ವಿಶೇಷವಾಗಿ ವಿದ್ಯಾರ್ಥಿಗಳು ಇದ್ದ ಕಾರಣ ಭಾರಿ ರಶ್ ಇತ್ತು. ನಂತರ ಬಸ್ ಬದಲಾಯಿಸಲು ಬಸವನಗುಡಿಯಲ್ಲಿ ಇಳಿಯುವ ಆತುರದಲ್ಲಿ ಚಿನ್ನದ ಸರಗಳು ಇದ್ದ ಬ್ಯಾಗ್ ಅನ್ನು ಸೀಟ್ ಬಳಿ ಮರೆತು ಬಸ್ ಇಳಿದಿದ್ದಾರೆ. ಬಳಿಕ ಬ್ಯಾಗ್ ಕಾಣದೆ ಆತಂಕಗೊಂಡ ಮಹಿಳೆ ಬಸವನಗುಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬಿಎಂಟಿಸಿ ಮುಖ್ಯ ಕಚೇರಿ ಸಿಬ್ಬಂದಿ ತಕ್ಷಣ ಬಸ್ ಕಂಡಕ್ಟರ್ ಹಾಗೂ ಚಾಲಕರನ್ನು ಸಂಪರ್ಕಿಸಿದ್ದಾರೆ. ಮಹಿಳೆ ಕುಳಿತಿದ್ದ ಸೀಟ್ ಬಳಿಯೇ ಇದ್ದ ಬ್ಯಾಗ್ ಅನ್ನು ಕಂಡಕ್ಟರ್ ಗಂಗಾ ಪೂಜಾರಿ ಗಮನಿಸಿ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದಾರೆ. ನಂತರ ಮಹಿಳೆಯನ್ನು ಸಂಪರ್ಕಿಸಿ ಪದ್ಮನಾಭನಗರದ ಡಿಪೋ ಬಳಿ ಬ್ಯಾಗ್ ಹಿಂತಿರುಗಿಸಲಾಗಿದೆ. ಬ್ಯಾಗ್ನಲ್ಲಿ 10 ಲಕ್ಷ ಮೌಲ್ಯದ ಚಿನ್ನ ಇತ್ತು ಎಂಬುದು ತಿಳಿದಾಗ ಕಂಡಕ್ಟರ್ ಕೂಡ ಅಚ್ಚರಿಗೊಂಡಿದ್ದಾರೆ. ಬ್ಯಾಗ್ ವಾಪಸ್ ಸಿಕ್ಕ ಸಂತಸದಲ್ಲಿ ಮಹಿಳೆ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಬಿಎಂಟಿಸಿ ಕಂಡಕ್ಟರ್ ಗಂಗಾ ಮತ್ತು ಚಾಲಕ ಗೋವರ್ಧನ್ ಅವರಿಗೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಿಂದ ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದವರೆಗೆ ಟಿಕೆಟ್ ತೆಗೆದುಕೊಂಡು ಖಾಲಿ ಟ್ರಂಕ್ ಹಿಡಿದು ಪ್ರಯಾಣ ಮಾಡುತ್ತಿದ್ದ ಸಂಸದ ತೇಜಸ್ವಿ ಸೂರ್ಯರನ್ನು ಪೊಲೀಸರು ತಡೆದಿದ್ದಾರೆ. ನಾನು ಯಾವುದೇ ಪ್ರತಿಭಟನೆ ಅಥವಾ ಮುಷ್ಕರ ಮಾಡುತ್ತಿಲ್ಲ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಮೆಟ್ರೋ ದ್ವಾರದಲ್ಲಿ ಅವರನ್ನು ನಿಲ್ಲಿಸಲಾಗಿದೆ. ಈ ಖಾಲಿ ಟ್ರಂಕ್ ನಮ್ಮದು ಅಂತಲ್ಲ, ರಾಜ್ಯ ಸರ್ಕಾರವೇ ನಮಗೆ ಏನೂ ಇಲ್ಲ ಅಂತ ಹೇಳ್ತಿದೆ ಎಂದು ತೇಜಸ್ವಿ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಶ್ವೇತಪತ್ರ ಬಿಡುಗಡೆ ಮಾಡಿ ರಾಜ್ಯದ ಆರ್ಥಿಕ ಸ್ಥಿತಿ ತಿಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪೊಲೀಸರು ನೀಡಿದ ನೋಟಿಸ್ ಬಗ್ಗೆ ಮಾತನಾಡಿದ ತೇಜಸ್ವಿ, ನೋಟಿಸ್ ಕೊಟ್ಟರೆ ಹೆದರಲ್ಲ ಎಂದು ಹೇಳಿದ್ದಾರೆ. ಈ ವೇಳೆ ಟ್ರಂಕ್ ಮೇಲಿದ್ದ ಖಾಲಿ ಸರ್ಕಾರ ಎಂಬ ಸ್ಟಿಕ್ಕರ್ ಅನ್ನು ತೇಜಸ್ವಿ ಸೂರ್ಯ ತೆಗೆದಿದ್ದಾರೆ. ಪರಿಸ್ಥಿತಿ ಅಸಮಾಧಾನಗೊಂಡು ಪೊಲೀಸರು ತೇಜಸ್ವಿ ಸೂರ್ಯ ಹಾಗೂ ಶಾಸಕ ಸಿಕೆ ರಾಮಮೂರ್ತಿಯನ್ನು ವಶಕ್ಕೆ ಪಡೆದು ಜೀಪ್ನಲ್ಲಿ ಕರೆದೊಯ್ದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಳಗೊಳಗೆ ಚರ್ಚೆ ನಡೆಯುತ್ತಿರುವ ನಡುವೆ ಮಂಡ್ಯ ಜಿಲ್ಲೆಯ ಗದ್ದೆಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂಬ ಕೂಗು ಕೇಳಿ ಬಂದಿದೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಮೊತ್ತಹಳ್ಳಿ ಗ್ರಾಮದಲ್ಲಿ ರೈತರು ತಮ್ಮ ಅಭಿಮಾನವನ್ನು ವಿಭಿನ್ನವಾಗಿ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಸಿದ್ದೇಗೌಡರ ಜಮೀನಿನಲ್ಲಿ ಭತ್ತದ ಪೈರನ್ನು ವಿಶೇಷ ರೀತಿಯಲ್ಲಿ ನಾಟಿ ಮಾಡಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಂತ್ರಿಯಾಗಲಿ ಎಂದು ಬರೆಯಲಾಗಿದೆ. ಹೃದಯದ ಆಕಾರದಲ್ಲಿ ಭತ್ತದ ಗಿಡಗಳನ್ನು ನೆಟ್ಟು ತಮ್ಮ ಆಶಯವನ್ನು ರೈತರು ತೋರಿಸಿದ್ದಾರೆ. ಗ್ರಾಮದ ಸಚಿನ್ ಅವರ ಆಸೆಯಂತೆ ಕಲಾವಿದ ರಾಜ್ ಅವರ ಶ್ರಮದಿಂದ 15 ದಿನಗಳ ಹಿಂದೆ ಈ ಭತ್ತ ಬಿತ್ತನೆ ಮಾಡಲಾಗಿದೆ. ಇದೀಗ ಭತ್ತದ ಪೈರು ಹಸಿರಾಗಿ ಬೆಳೆದು ಎಲ್ಲರ ಗಮನ ಸೆಳೆಯುತ್ತಿದೆ. ಬೆಂಗಳೂರಿನಲ್ಲಿ ಒಂಟಿಯಾಗಿ ಓಡಾಡುವ ವೃದ್ಧರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಇತ್ತೀಚಿನ ಪ್ರಕರಣದಲ್ಲಿ ಅಗ್ರಹಾರ ದಾಸರಹಳ್ಳಿಯಿಂದ
ಸಿಟಿ ಮಾರ್ಕೆಟ್ ಊತರಲು ಹೋಗುತ್ತಿದ್ದ 70 ವರ್ಷದ ವೃದ್ಧನನ್ನು ರಾತ್ರಿ ವೇಳೆ ಚಾಕು ತೋರಿಸಿ ದಾಳಿ ನಡೆಸಲಾಗಿದೆ. ಆರೋಪಿಗಳು ವೃದ್ಧನ ಕುತ್ತಿಗೆ ಚಾಕು ತೋರಿಸಿ 10,000 ರೂಪಾಯಿ ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿರುವ ಆರೋಪ ಕೇಳಿಬಂದಿದೆ. ವೃದ್ಧರನ್ನು ಸುಲಿಗೆ ಮಾಡುವ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯ ದೃಶ್ಯಗಳು ಸೆರೆ ಹಿಡಿದಿದ್ದು ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ರಾಬರಿ ಪ್ರಕರಣ ದಾಖಲಾಗಿದೆ. ಪೊಲೀಸರ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಲು ಬಲೆ ಬೀಸಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಬಾಂದಾ ಜಿಲ್ಲೆಯ ಬಾಬೇರು ಕೊಟ್ಪಾಲಿಯಲ್ಲಿ ಅತಿಕ್ರಮಣ ಮಾಡಿಕೊಂಡು ಜಾಗಗಳನ್ನು ತೆರವುಗೊಳಿಸುವಾಗ ದುರ್ಘಟನೆ ಸಂಭವಿಸಿದೆ. ಇಟಾಚಿ ಬಳಸಿ ತೆರವು ಕಾರ್ಯ ನಡೆಸುತ್ತಿದ್ದ ಸಂದರ್ಭದಲ್ಲಿ 3 ಅಂತಸ್ತಿನ ಮನೆ ಇಟಾಚಿಯ ಮೇಲೆ ಬಿದ್ದಿದೆ. ಈ ಅಪಘಾತದಲ್ಲಿ ಇಟಾಚಿ ಆಪರೇಟರ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳೀಯರ ಮೊಬೈಲ್ ಕ್ಯಾಮೆರಾಗಳಲ್ಲಿ ಮನೆ ಇಟಾಚಿಯ ಮೇಲೆ ಬಿದ್ದ ದೃಶ್ಯಗಳು ಸೆರೆ ಹಿಡಿಯಲಾಗಿದೆ. ಸ್ಥಳೀಯ ಅಧಿಕಾರಿಗಳು ತಕ್ಷಣ ಘಟನೆಯ ಸ್ಥಳಕ್ಕೆ ಧಾವಿಸಿ ಪುನಃ ಸುರಕ್ಷತಾ ಕ್ರಮಗಳನ್ನು ಖಚಿತಪಡಿಸಿದ್ದಾರೆ. ಇಟಾಚಿ ಉಪಯೋಗಿಸುವಾಗ ಎಚ್ಚರಿಕೆ ಅತಿ ಅಗತ್ಯವಾಗಿದೆ ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ನಗರದಲ್ಲಿ ನಕಲಿ ಬ್ಯಾಂಕ್ ಸೃಷ್ಟಿಸಿ ವಂಚನೆ ಮಾಡಿರುವ ಘಟನೆ ಕಂಡು ಬಂದಿದೆ. ಬುದ್ಧ ಇಂಟರ್ನ್ಯಾಷನಲ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಎಂಬ ಹೆಸರಿನಲ್ಲಿ ಕಬೀರ್ ಪಾಷಾ ಮತ್ತು ಜಿತ್ ಸಿಂಗ್ ನೇತೃತ್ವದಲ್ಲಿ ನಕಲಿ ಬ್ಯಾಂಕ್ ಸ್ಥಾಪಿಸಿ ಮೊದಲ ಹಣ ಹೂಡಿಕೆ ಮಾಡಿದ್ದಾರೆ. ಶೇಕಡಾ 10% ಲಾಭಾಂಶ ಕೊಡುತ್ತೇವೆ ಎಂದು ಜನರನ್ನು ಮೋಸ ಮಾಡಿದ್ದಾರೆ. ರಾಜೇಶ್ ತುಬಾಟಿ ಎಂಬ ವ್ಯಕ್ತಿ ಈ ವಂಚನೆಗೆ ಬಲಿಯಾಗಿದ್ದು, ದೇಶದ ಅನೇಕ ನಗರಗಳಲ್ಲಿ ಕೂಡ ಇದೇ ರೀತಿಯ ನಕಲಿ ಬ್ಯಾಂಕ್ಗಳಿಂದ ಜನರಿಗೆ ಹಣ ಹೂಡಿಕೆ ಮಾಡಿ ವಂಚನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕೆಲವು ದಿನಗಳ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಈ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ತನಿಖೆಯಲ್ಲಿ ಹಲವರು ಜನರು ಇದೇ ರೀತಿಯ ನಕಲಿ ಬ್ಯಾಂಕ್ ವಂಚನೆಗೆ ಬಲಿಯಾಗಿರುವುದು ಬೆಳಕಿಗೆ ಬಂದಿದೆ. ನಾಯಕ ಚಿಕ್ಕಣ್ಣ ಲಕ್ಷ್ಮೀಪುತ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಕಾಶಿಯಲ್ಲಿ ಮುಗಿಸಿದ್ದಾರೆ. 3 ದಿನಗಳ ಶೂಟಿಂಗ್ನಲ್ಲಿ ನಾಯಕ ಚಿಕ್ಕಣ್ಣ, ತಾರಾ ಸೇರಿದಂತೆ 60ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಗಂಗಾ ನದಿ ತೀರ, ಕಾರ್ಣಿಕ ಘಾಟ್, ಬನಾರಸ್ ಮತ್ತು ಪ್ರಮುಖ ಬೀದಿಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು, ಸಿನಿಮಾ ಮೇ ಅಥವಾ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ. ಇನ್ನೊಂದು ಸುದ್ದಿ ಏನಂದ್ರೆ, ನಟ ದರ್ಶನ್ ಹುಟ್ಟುಹಬ್ಬ ಹಾಗೂ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಕರಿಯ ಸಿನಿಮಾ ರಿಲೀಸ್ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ ಫೆಬ್ರವರಿ 13ರಿಂದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗಲಿದೆ. ಇದೇ ವೇಳೆ ಸೂಪರ್ ಸ್ಟಾರ್ ರಜನಿಕಾಂತ್, ಕಮಲ್ ಹಾಸನ್ ಹೊಸ ಸಿನಿಮಾ 500 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದೆ ಮತ್ತು ಜೆಸಿ ಸಿನಿಮಾದ ನಾಯಕ ಪ್ರಖ್ಯಾತ್ ಪ್ರೇಕ್ಷಕರೊಂದಿಗೆ ಚಲನಚಿತ್ರ ವೀಕ್ಷಣೆ ನಡೆಸಿದ್ದು, ರಾಜ್ಯಾದ್ಯಂತ ವಿಜಯಯಾತ್ರೆ ಆರಂಭವಾಗಿದೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಟಾಪ್ 10 ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತರ್ಷಿ ಟಿವಿ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.